ಮೈ ಚಾನಲ್ ಒನ್ಸ್ ಅಗೇನ್. ಇವತ್ತು ನಾನು ಮತ್ತು ನಮ್ಮಮ್ಮ ಮತ್ತೆ ಸೇರಿದ್ದೀವಿ ಒಂದು ಹೊಸ ರೆಸಿಪಿ ಮಾಡೋಣ ಅಂತ. ಅದು ಆ್ಯಕ್ಚುಲಿ ಒಂದು ಸ್ನ್ಯಾಕ್ಸು ಹೆಸರು ಬಂದು ನಮ್ಮಮ್ಮ ಹೇಳ್ತಾರೆ ಏನು ಅಂತ ಹೇಳಿ ಮೇಡಮ್. ಎಂತ ಹಾಫ್ ಕಚೋರಿನ ಓಪನ್ ಕಚೋರಿ ಓಪನ್ ಕಚೋರಿ ಮಗಳೇ ಹೇಳ್ಕೊಂತಾಳೆ. ಓಪನ್ ಕಚೋರಿ ಅಥವಾ ಓಪನ್ ಕಟೋರಿ ಅಂತ ಕರಿಬೋದು. ಅದು ಕೆಳಗಡೆ ಇರೋ ಬೇಸಿಂದ ಹಿಡಿದು ಪ್ರತಿಯೊಂದು ಮನೇಲೇ ಪ್ರಿಪೇರ್ ಮಾಡ್ತೀವಿ. ಇದು ಆ್ಯಕ್ಚುಲಿ ನಾವು ಹೆಂಗೆ ನೋಡಿ ಕಲ್ತ್ಕೊಂಡಿದ್ದು ಅಂದರೆ ಒನ್ ಆಫ್ ಮೈ ನೇಬರ್ ಅವ್ರ ಮನೇಲಿ ಬರ್ತ್ಡೇ ಪಾರ್ಟಿಗೋಸ್ಕರ ಮಾಡಿದರು. ನಾವು ಅದನ್ನು ಟೇಸ್ಟ್ ಮಾಡಿ ನಮಗೂ ಇಷ್ಟ ಆಯಿತು. ಸೊ ನಾವು ಅದನ್ನು ಟ್ರೈ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ನಾವು ಶೇರ್ ಮಾಡೋಣ ಅಂತ ಇವತ್ತು ಆ ರೆಸಿಪಿನ ಮನೇಲಿ ಮಾಡ್ತಾಯಿದ್ದೀವಿ. ಅದು ಹೇಗಿರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಈ ವಿಡಿಯೋ ಆದಮೇಲೆ ನೀವು ಅದನ್ನು ಟ್ರೈ ಮಾಡಿ. ಈಗ ಪಾರ್ಟ್ 1 ಫಸ್ಟ್ ನಾವು ಕಟೋರಿ ಮಾಡೋದಕ್ಕೋಸ್ಕರ ಅಂತ ಡೋ ರೆಡಿ ಮಾಡ್ಕೋತಾ ಇದ್ದೀವಿ. ನಾನು ಐಟಮ್ ಹೇಳ್ತಾ ಹೋಗ್ತೀನಿ, ಅಮ್ಮ ಆ್ಯಕ್ಚುಲಿ ಹಾಕಿ ಪ್ರೊಸೀಜರ್ ಮಾಡ್ತಾರೆ. ಫಸ್ಟು 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದಾರೆ. ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀರಾ ನೀವು ಅಷ್ಟೇ ಚಿರೋಟಿ ರವೆ ತೊಗೋಬೇಕು. ಸೇಮ್ ಕ್ವಾಂಟಿಟಿ ತೊಗೋಬೇಕು. 1 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪು ಚಿರೋಟಿ ರವೆ. ಇವಾಗ ಚಿರೋಟಿ ರವೆನ ಹಾಕ್ತಾ ಇದ್ದಾರೆ. ಇವಾಗ ಚಿರೋಟಿ ರವೆಗೆ ಓಂ ಕಾಳು ಅಲ್ವಮ್ಮ, ಓಂ ಕಾಳು ಹಾಕ್ತಾ ಇದ್ದಾರೆ ಒಂದು ಸ್ವಲ್ಪ. ಅದು ಡೈಜೆಷನ್ ಚೆನ್ನಾಗಾಗಲಿ ಅಂತ, ಒಂದು ಫ್ರೇಗ್ರೆನ್ಸು ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಕೂಡ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು, ಡಿಸ್ಕ್ಲೇಮರ್ ಅದು, ಓಕೆನಾ. ಉಪ್ಪು ಹಾಕಿದ್ದಾರೆ. ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ರಾ ಆಗೇನೆ. ಇವಾಗ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಹೀಗೆ ಹಿಡ್ಕೊಳ್ಳೋ ಥರ ಆಗುತ್ತಲ್ಲಮ್ಮ, ಎಣ್ಣೆ ಹಾಕಿದಾಗ ಆ ಥರ ಕೈಯಲ್ಲಿ ಮಾಡಿದ್ರಲ್ವ, ಆ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೀರು ಹಾಕಿ ಪೂರಿ ಹಿಟ್ಟಿನ ಥರಕ್ಕೆ ಕಲಿಸೋದು. ಈ ಥರ ಎಣ್ಣೆ ಕಲ್ಸ್ಕೊಂಡಾದ್ಮೇಲೆ, ಹಿಟ್ಟು ಕಲ್ಸ್ಕೊಂಡಾದ್ಮೇಲೆ ಈ ಥರ ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದಾರೆ. ಅದೆಲ್ಲ ಮಿಕ್ಸ್ ಆಗಿ ಸಾಫ್ಟ್ ಆಗಿರೋದಕ್ಕೆ ಒಂದು ಹಾಫ್ ಆನ್ ಅವರ್ ಇದನ್ನು ಹಂಗೆ ಇಟ್ಟಿರ್ಬೇಕಲ್ಲಮ್ಮ, ಮಾಡೋಕ್ಕೊಂದು ಹಾಫ್ ಆನ್ ಅವರ್ ಮುಂಚೆ. ಸ್ವಲ್ಪ ನೆನ್ಕೊಳ್ಳೋಕ್ಕೆ. ಇವಾಗ ನೆನೆ ಅದ್ರೊಳಗೆ ಬಾಕಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಆ ಮಣೆ ತಗೊಬ ಮುಚ್ಚೋಣ. ಸ್ಟೆಪ್ 2, ಇದು ನಿನ್ನೆ ರಾತ್ರಿ ನೆನೆಸಿರೋಂಥ ಕಾಬೂಲ್ ಕಡಲೆ. ಆ ಕಾಬೂಲ್ ಕಡಲೆಗೆ ಇವಾಗ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾರೆ. ಉಪ್ಪು ಹಾಕ್ಬಿಟ್ಟು ಒಂದು 2 ರಿಂದ 3 ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು. 5 ವಿಸಿಲ್ ಬೇಕು. ತಡ ಉಪ್ಪು ಸಾಲಕ್ಕೆಲ್ಲ ಇರ್ತಲ್ಲ. ಇವಾಗ ಸ್ವಲ್ಪನೂ ಉಪ್ಪು ಹಾಕ್ತಾ ಇರೋದು. ಕಡಲೆಗೆ ಸ್ವಲ್ಪ ಹಿಡಿಯುವಷ್ಟೇ. ಆಮೇಲೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ವಿಸಿಲ್ ಬರ್ಸ್ಬೇಕು. 3 ಗ್ರೇವಿ ಮಾಡ್ಕೋತಾ ಇದ್ದೀವಿ ಕಾಬೂಲ್ ಕಡಲೆಗೆ. ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ ಹಾಕ್ತಾ ಇದ್ದಾರೆ ಫಸ್ಟು. ನೆಕ್ಸ್ಟ್ ಇನ್ನೇನು ಆ್ಯಡ್ ಮಾಡ್ತಾರೆ ಅಂತ ಹೇಳ್ತೀನಿ. ಕೈ ತೋಟ ಬರ್ಬೇಕಾಗುತ್ತೆ. ಒಂದು ಮರಾಠಿ ಮೊಗ್ಗು ಹಾಕ್ತಾ ಇದ್ದಾರೆ. ಒಂದು ಇದೇನು ಹಾಕಿದ್ದು? ಚಕ್ಕೆ ಅಲ್ಲ ಮರಾಠಿ ಮೊಗ್ಗೆ. ಅದು ಏನು ಮರಾಠಿ ಮೊಗ್ಗು? ಇದು ಲವಂಗ, ಚಕ್ಕೆ ಅಷ್ಟೇ ಸಾಕು. ಖಾರ ಪುಡಿ ಇದನ್ನ ಇವಾಗ ರುಬ್ಕೊಂಡು ಪೇಸ್ಟ್ ಮಾಡ್ಕೋತಾರೆ. ಇದು ತಡೆ ಇವಾಗ ಇದ್ಮೇಲೆ ಅದ್ರೊಳಗೆ ಅದು ಹಾಪ್ ಹಾಕ್ಬೇಕಲ್ಲ, ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು.
ಅಲ್ಲಿ ಕಾಬೂಲ್ ಕಡಲೆ ಕೂಗ್ತಾ ಇದೆ. ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ. ಚೂರೇ ಚೂರು ನೀರು ಹಾಕೋದು. ಇವಾಗ ಇದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ಗ್ರೈಂಡ್ ಮಾಡೋದು ತೋರಿಸ್ಬೇಕಾ? ಇವಾಗ ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಕಾಬೂಲ್ ಕಡಲೆ, ಅದರಲ್ಲಿ ಅರ್ಧ ಅನ್ನ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋತಾ ಇದ್ದೀವಿ. ಅದೇ ಬೇಯಿಸಕ್ಕೆ ಹಾಕಿರೋ ನೀರನ್ನ ಹಾಕ್ಬಿಟ್ಟು ರುಬ್ಕೊಳ್ಳೋದು. ಇವಾಗ ಹಿಟ್ಟು ನಾವಾಗ ನೆನೆಸಿಟ್ಟಿದ್ವಲ್ಲ, ನೆಂದ್ಕೊಳಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟನ್ನ, ಅದನ್ನ ನಾದ್ಕೊತಾ ಇದ್ದಾರೆ. ಈ ಥರ ಕಪ್ ಶೇಪ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕಪ್ ಶೇಪಲ್ಲಿ ಮಾಡ್ಕೊತಾ ಇದ್ದೀವಿ ನಾವು. ಅದಕ್ಕೆ ಸ್ವಲ್ಪ ಎಣ್ಣೆ ಉದ್ಕೋಬೇಕು. ಇಟ್ಟು ನೋಡಿ, ಈ ಥರ ಕಪ್ಪಿಗೆ ಎಣ್ಣೆ ಉದ್ಕೋಬೇಕು. ಆಮೇಲೆ ಎಣ್ಣೆಲಿ ಬಿಡಲ್ಲ ಅಂತ ಉದ್ಕೊಳ್ಳೋದು. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ನಂದು ಒಳಗಡೆ ಬೇಯಲ್ಲ. ನಾವಿವಾಗ ನಿಮ್ಗೆ ಒಂದು ಮಾಡಿ ತೋರಿಸ್ತೀವಿ. ಅದೇ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಪ್ ಮಾಡ್ಕೋಬೇಕು ನೀವು. ಈ ಥರ ನೋಡಿ, ಎಲ್ಲ ಆ ಕಡೆ ಜಾರ್ಕೊಂಡು ಬರ್ತಾ ಇದೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ. ನಿಮಗೆ ಯಾವ್ದು ಬೇಕೋ ಅದರಲ್ಲಿ ಮಾಡ್ಕೊಳ್ಳಿ. ಓವಲ್ ಸೊಪ್ಪು ಬೇಕಂದ್ರೆ ಅದರಲ್ಲಿ. ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀವಿ ಒಲೆ ಮೇಲೆ. ಬಿಸಿ ಆಗ್ತಾ ಇದೆ ಎಣ್ಣೆ. ಅಷ್ಟರೊಳಗೆ ಈ ಥರ ಕಪ್ಪು ಮಾಡ್ಕೊತೀವಿ. ಇವಾಗ ಬಿಸಿಯಾಗಿದೆ. ಇದ್ರೊಳಗಡೆ ಇವಾಗ ಮಾಡಿದಾರಲ್ಲ ಇದು ಕಟೋರಿನ, ಈ ಕಟೋರಿನ ಇದ್ರೊಳಗಡೆ ಹಾಕ್ತಾರೆ. ನಿಧಾನಕ್ಕೆ ಹಾಕ್ಬೇಕು, ಮುಖಕ್ಕೆಲ್ಲ ಎಣ್ಣೆ ಸಿರ್ಬಿಟ್ರೆ ಕಷ್ಟ. ನೋಡಿ ಈ ಥರ ಬಾಯ್ಲ್ ಆಗುತ್ತಾ? ಉಕ್ಕಳಲ್ಲಾಯ್ತು ನೀರಾಗಿ ಇದ್ರೆ ಅದೇ ಸೈಡಿಂದ ಸ್ವಲ್ಪ ಬಿಟ್ಕೊತ ಬರುತ್ತೆ ಎಣ್ಣೆ ಸ್ವಲ್ಪ ಒಳಗಡೆ ಹೋದ್ಮೇಲೆ. ಅವಾಗ ನೀವು ಈ ತಪ್ಪಲೆ ತೆಗೆದುಬಿಡ್ಬೇಕು, ಒಳಗಡೆ ಹಾಕಿರೋ ಬೌಲ್ ತೆಗೆದುಬಿಡ್ಬೇಕು. ನೋಡಿ ಇಲ್ಲಿ ಸೈಡಲ್ಲಿ ನೋಡಿದ್ರೆ ನೀವು ಅಲ್ಲಿ ಬಿಟ್ಕೊತ ಇದೆ, ಇಲ್ಲಿ ಅಲ್ಲಿವಾಗ ಈ ಥರ ಎಣ್ಣೆ ಇದೆಯನ್ನಕ್ಕೆ ನೀರು. ಇದೇ ಇದ್ರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಪಾರ್ಟು, ಹುಷಾರಾಗಿ ಮಾಡ್ಕೋಬೇಕು. ಇದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ನೀವು ಫಸ್ಟೇ ಒಂದು ದಿವಸ ಮುಂಚೆ, ಇವಾಗ ನೀವು ನಾಳೆ ಚಾಟ್ಸ್ ತಿನ್ನಬೇಕು ಅಂತ ಅನ್ಕೋತೀರ ಅಂದರೆ ಹಿಂದಿನ ದಿವಸನೇ ಈ ಥರ ಕಟೋರಿ ಮಾಡ್ಕೊಂಡ್ಬಿಟ್ಟಿದ್ರೆ ನೋಡಿ ನೋಡಿ ಬಿಟ್ಕೊಂಡು ಬಂತೀಗ. ಇದು ಹೆಂಗೆ ಒತ್ತಬೇಕು ಇವಾಗ ಇದ್ರೊಳಗೇನೆ.
ಹಾಂ ಹಂಗೆ ಎಣ್ಣೆ ಒಳಗಡೆ ಹಾಕ್ಬಿಡು ಸಾಕು. ಹಂಗೆ ಮಾಡಮ್ಮ. ಹಾಂ ಹಂಗೆ ಮಾಡಿ ಉಬ್ಗ ಬರುತ್ತೆ, ಸ್ವಲ್ಪ ಒತ್ತಬೇಕು ಹಿಂಗೆ, ಅದು ಒಳಗಡೆ ಉಬ್ಬು ಬಿಡುತ್ತೆ. ಕಡೆಗದ್ರೊಳಗೆ ಐಟಮ್ ಹಾಕೋಕ್ಕಾಗಲ್ಲ. ವಾ ಸ್ಲಿಪ್ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ವಾ ಮುರಿದೋಗುತ್ತೆ. ಸ್ವಲ್ಪ ಸಣ್ಣ ಬೆಂಕಿ ಬೇಯಿಸ್ಕೊಳ್ಳಿ, ಒಳಗಡೆ ಬೇಯಲ್ಲ. ಇಲ್ಲ ಅಂದರೆ ದೊಡ್ಡ ಬೆಂಕಿ ಆಗ್ಬಿಟ್ರೆ ಇವಾಗ ಬೇಕಾದ್ರೆ ಹಂಗೆ ಬರೀ ಕೈಯಲ್ಲೇ ಹಿಂಗೆ ಎತ್ತಿ ಬಿಡ್ಬೋದು. ನಮ್ಮಮ್ಮ ಎತ್ತಾರೆ ಅಂತಲ್ವಾ. ನೋಡು ಆಯ್ತಿದ್ದು ಅಲ್ವಾ. ಸ್ವಲ್ಪ ಶೇಪ್ ಏನು ಚೆನ್ನಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಒಂಬಣ್ಣ ಬಂದಿದೆ. ಕಾಳೆಲ್ಲ ಬೇಯಿಸಿದ್ವಲ್ಲ ಅದು ಮತ್ತು ಮಸಾಲೆ ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಬಾಯ್ಲ್ ಬರೋದಕ್ಕೆ ಕುದಿಸ್ತಾ ಇದ್ದೀವಿ. ಒಂದು ಬಾಯ್ಲ್ ಬರಬೇಕಿದು. ಇದು ಮೇನ್ ಮಸಾಲ, ಓಕೆನಾ. ಇದು ನಾವು ಪ್ರಿಪೇರ್ ಮಾಡಿದಂಥ ಕಪ್ಪು ಈ ಥರ ಪ್ರಿಪೇರ್ ಮಾಡಿದ್ವಿ, ಕಟೋರಿ. ಇದು ಮಧ್ಯ ಗ್ರೇವಿ. ಇದು ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ, ಖಾರ ಚಟ್ನಿ, ಮೊಸರು. ಇದು ಸ್ವೀಟು, ಹುಣಸೆ ಹಣ್ಣು ಬೆಲ್ಲ ಎರಡೂ ಮಿಕ್ಸ್ ಮಾಡಿಬಿಟ್ಟು ಪಾಕ ರೆಡಿ ಮಾಡಿ ಇಟ್ಕೊಂಡಿರೋದು. ಆ್ಯಂಡ್ ಇದು ಈರುಳ್ಳಿ, ಟೊಮ್ಯಾಟೊ ಮತ್ತು ಚೌ ಮತ್ತು ಶೇಂಗಾ ಬೀಜ ಗಾರ್ನಿಷಿಗೆ. ಆ್ಯಂಡ್ ಇದನ್ನೆಲ್ಲ ಪ್ರಿಪೇರ್ ಮಾಡಿರೋದು ಇವರು. ಮೇಡಮ್ ಪೋಸ್ ಕೊಡಿ, ಇಲ್ಲಿ ನಿಮ್ಮದು ಹೂವು ತೋರಿಸಿ ನೋಡೋಣ. ಇವ್ರು ರೆಡಿ ಮಾಡಿರೋದು. ಇವಾಗ ಇದನ್ನು ಹೆಂಗೆ ಪ್ಲೇಟ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇದು ಇವಾಗ ಈ ಥರ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ಕಾಳ್ದು ಗ್ರೇವಿ ಹಾಕ್ತಾ ಇದ್ದಾರೆ. ನೆಕ್ಸ್ಟು ಇದು ಪುದೀನ ಚಟ್ನಿ ಹಾಕಬೇಕು. ಪುದೀನ ಚಟ್ನಿ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಇವಾಗ ಟ್ಯಾಮರಿಂಡ್ದು ಚಟ್ನಿ. ನೆಕ್ಸ್ಟ್ ಇವಾಗ ಈರುಳ್ಳಿ, ಟೊಮೆಟೊ. ಅದ್ರ ಮೇಲೆ ಇವಾಗ ಚೌವು, ಕಡಲೆ ಬೀಜ ಆ್ಯಂಡ್ ಒಂದು ಸ್ವಲ್ಪ ಮೊಸರು ಮೇಲ್ಗಡೆ. ಬೇಕಾದವ್ರಿಗೆ ಮಾತ್ರ, ಬೇಡ ಅಂದವರಿಗಿಲ್ಲ ಅಲ್ವಾ. ಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಅದೆಲ್ಲ ಹಾಕೋಬಹುದು. ಕಚೋರಿ ಜಾಗ ಇಲ್ಲ ಅಂತ ಮತ್ತೆ ಅದೆಲ್ಲ ತಂದಿಲ್ಲ, ಸುಮ್ಮನೆ ಈ ಥರ. ಇವಾಗ ತಿಂದ್ಬಿಟ್ಟು ಕಾಫಿ ಕುಡಿಯೋದು. ಇನ್ನೂ ಒಂದು ಹಾಕ್ಲೇನೆ. ಮಾಡಿ ನನ್ನ ಕೈಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಒಬ್ರಿಗೆ ಕೊಡ್ತೀನಿ. ಅವ್ರದ್ದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಯಾವಾಗಲೂ ಆ್ಯಕ್ಚುಲಿ ನಮ್ಮದು ಫುಡ್ ವ್ಲಾಗಲ್ಲಿ ಟೇಸ್ಟರ್ ಇವರೇನೆ. ತಗೊಳ್ಳಿ. ಹಾಂ ಕ್ರಿಸ್ಪಿನೆಸ್ ಇದೆಯಾ ಕರುಮ್ ಅಂತ ಎಲ್ಲರಿಗೂ ಬಂತು ನನಗೆ. ಹೆಂಗಿದೆ? ಅಂದರೆ ಇಲ್ಲಿ ಕ್ಯಾಮ್ರಾ ಕಡೆ ನೋಡ್ಕೊಂಡು ಹೇಳಬೇಕು. ಎಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಅಂತ ಬಾಯಿಗೆ ಇಟ್ಕೊಂಡು. ಓಕೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನೀವು ಮನೇಲಿ ಟ್ರೈ ಮಾಡಿ.
ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ? ನಮ್ಮಮ್ಮ ಮಾಡಿಕೊಟ್ಟಿರೋದು ಆ್ಯಕ್ಚುಲಿ ನಾನು ನಮ್ಮಮ್ಮ ಸೇರಿ ಮಾಡಿರೋಂಥ ಓಪನ್ ಕಟೋರಿ ರೆಸಿಪಿನ. ಹಾಗೆ ಏನು ಅನ್ನಿಸ್ತು ಟೇಸ್ಟ್ ನೋಡಿ ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕುಕ್ ಮಾಡಿ ಅಂತಲೂ ನಮ್ಮ ಜೊತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ಇದು ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.